ತಟ್ಟೆ ಇಡ್ಲಿ ರಾಗಿದು ನೋಡಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ನಮಸ್ಕಾರ. ರಾಗಿಯಿಂದ ತಟ್ಟೆ ಇಡ್ಲಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ ರಾಗಿ, ಅಕ್ಕಿ ರವೆ, ಅಕ್ಕಿ ಹಿಟ್ಟು ಮತ್ತು ಒಂದು ಲೋಟ. ನಾನು ಈ ಲೋಟ ಅಳತೆಯಲ್ಲಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಲೋಟದಿಂದ ರಾಗಿನ ನೆನೆಸಿಡಬೇಕು. ಒಂದು 7 ಗಂಟೆಗಳ ಕಾಲ ನೀರಿನಲ್ಲಿ ರಾಗಿಯನ್ನು ನೆನೆಸಬೇಕು. ನೋಡಿ ಈ ಥರ ರಾಗಿನ ಚೆನ್ನಾಗಿ ತೊಳೆದು ನೀರು ಹಾಕಿ ನೆನೆಸಿದ್ದೀನಿ. ಇದಕ್ಕೆ ಒಂದು ತಟ್ಟೆಯನ್ನು ಮುಚ್ಚಿ 7 ಗಂಟೆಗಳ ಕಾಲ ಹಾಗೆ ಬಿಡಬೇಕು. ನಾನು ರಾಗಿ ನೆನೆಸಿಟ್ಟಿದ್ದೀನಿ. 3 ಲೋಟ ರಾಗಿ ತೊಗೊಂಡಿದ್ದೀನಿ. ನಾನು ಅಕ್ಕಿ ಮತ್ತು ರವೆ ಎಷ್ಟು ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ. ರವೆ ಈ ಲೋಟದಿಂದ 1.5 ಲೋಟ ರವೆ ತೊಗೋಬೇಕು. ಅಕ್ಕಿ ಹಿಟ್ಟು ಈ ಲೋಟದಿಂದ 2 ಲೋಟ ತೊಗೊಳ್ಬೇಕು. ಮೊದಲಿಗೆ ರವೆ ಗಂಜಿ ಮಾಡೋಣ. ಅದಕ್ಕೆ ಪಾತ್ರೆ ಇಟ್ಟಿದ್ದೀನಿ. 3 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ಈ ಲೋಟದಿಂದ 1.5 ಲೋಟ ರವೆ ತೊಗೊಂಡಿದ್ದೀನಿ. 3 ಲೋಟ ನೀರು ಹಾಕಬೇಕು. ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ರವೆ ಹಾಕ್ತೀನಿ ಈಗ. ಇನ್ನು 10 ಲೋಟ ರವೆನ ಹಾಕ್ತಾ ಇದ್ದೀನಿ. ಗಂಜಿ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ನೋಡಿ ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಗಂಜಿ ಗಟ್ಟಿ ಆದರೆ ಸ್ವಲ್ಪ ಇನ್ನೊಂದು ಲೋಟ ನೀರು ಹಾಕೋಣ. ಇನ್ನೊಂದು ಲೋಟ ನೀರು ಹಾಕಿದ್ದೀನಿ. ಚೆನ್ನಾಗಿ ಕೈ ಆಡಿ ಕೆಳಗೆ ಮೇಲೆ ಮಾಡಿ ರವೆ ಚೆನ್ನಾಗಿ ಬೇಯಲಿ. ಬೆಂದ ಮೇಲೆ ಆಫ್ ಮಾಡಬೇಕಷ್ಟೆ. ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು ರವೆ ಗಂಜಿನ. ರಾಗಿ ನೀರಿಗೆ ಮಿಕ್ಸಿಗೆ ಹಾಕೊಳ್ಳೋಣ. ರಾಗಿ ಚೆನ್ನಾಗಿ ತೊಳೆದು ನೆನೆಸಿರೋದ್ರಿಂದ ಇದೇ ನೀರನ್ನು ಹಾಕ್ಕೊಂಡು ರುಬ್ತಾ ಇದ್ದೀನಿ. ಹಾಲನ್ನು ಸೋಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿ ಈ ಥರ ಹಾಕ್ಬೇಕು. ಶೋಧಿಸ್ಬೇಕು. ರಾಗಿ ಹಾಲು ಈ ಥರ ಬಂದಿದೆ ಶೋಧಿಸ್ಕೊಂಡಿರೋದು. ಅಕ್ಕಿ ಸರಿ ಮಾಡಿದ್ನಲ್ಲ, ಅಕ್ಕಿದು ಗಂಜಿ ಮಾಡಿದ್ನಲ್ಲ ರವೆದು, ಅದು ಈ ಥರ ತಣ್ಣಗಾಗಿದೆ. ಆಮೇಲೆ ಇದು ಅಕ್ಕಿ ಹಿಟ್ಟು. ಈಗ 3 ಮಿಕ್ಸ್ ಮಾಡೋಣ. ಒಂದು ಪಾತ್ರೆಗೆ ಸ್ವಲ್ಪ ರವೆ ಗಂಜಿನ ಹಾಕೊಂಡಿದ್ದೀನಿ. ಸ್ವಲ್ಪ ಹಾಕೊಂಡು ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ರಾಗಿ ಹಾಲು ಹಾಕ್ತೀನಿ. ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈ ಥರ ಗಂಟಿಲ್ಲದೆ ಚೆನ್ನಾಗಿ ಕಲಿಸ್ಬೇಕು. ಮತ್ತು ಹಾಕ್ಕೊಳ್ತಾ ಇದ್ದೀನಿ ರವೆ ಗಂಜಿ, ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ರಾಗಿ ಹಾಲು. ನೋಡಿ ಈ ರೀತಿ ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಕಲಿಸ್ಬೇಕು. 1 ಗಂಟೆ ಇರ್ಬೋದು ಅಕ್ಕಿ ಗಂಜಿದು. ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ತಟ್ಟೆಯನ್ನು ಮುಚ್ಚಿಡಬೇಕು. ಈ ಥರ ಮುಚ್ಚಿಡಬೇಕು. ಉಪ್ಪು ಹಾಕಬಾರ್ದು. ಬೆಳಗ್ಗೆ ಎದ್ದು ಉಪ್ಪು ಹಾಕಬೇಕು. ನೋಡಿ ಬೆಳಗ್ಗೆ ಎದ್ಮೇಲೆ ಈ ಥರ ಮುಚ್ಚಳವನ್ನು ತೆಗೆದ್ರೆ ಹಿಟ್ಟು ಈ ಥರ ಫರ್ಮೆಂಟ್ ಆಗಿದೆ. ನೋಡಿ ಈ ಥರ ಆಗಿದೆ. ರಾತ್ರಿ ಎಷ್ಟು ಗಟ್ಟಿ ಕಲಿಸಿಟ್ಟಿದೆ, ತೆಳುಗಾಗಿದೆ. ಈಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಸಣ್ಣ ಉಪ್ಪನ್ನು ಹಾಕ್ತಾಯಿದ್ದೀನಿ. ಪುಡಿ ಉಪ್ಪು. ಬೆಳಗ್ಗೆನೇ ಇದಕ್ಕೆ ಉಪ್ಪು ಹಾಕಿ ಮಾಡಬೇಕು. ನೋಡಿ ಈ ಥರ ಪಾತ್ರೆನ ಕಾಯೋದಕ್ಕೆ ಇಟ್ಬಿಟ್ಟು, ಇದು ಇಡ್ಲಿ ಕುಕ್ಕರ್ ಇದು, ಇದರಲ್ಲೇ ನಾನು ಬೇಯಿಸ್ತಾ ಇದ್ದೀನಿ. ಈ ಥರ ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಬೇಯಿಸಬೇಕು. ತಟ್ಟೆಗೆ ಥರ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಬೇಕು. ಎಲ್ಲ ತಟ್ಟೆಗಳಿಗೂ ಪ್ರತಿ ಸಲ ಹಾಕೋದು ಬೇಡ. ಮೊದಲನೇ ಬಾರಿ ಬೇಯಿಸುವಾಗ ಮಾತ್ರ ಹಾಕಬೇಕು. ಈಗ ಹಿಟ್ಟನ್ನು ಹಾಕ್ತೀನಿ. ನೋಡಿ ಎಣ್ಣೆ ಹಾಕಿ ಈ ಥರ ಎಲ್ಲ ತಟ್ಟೆಗಳಿಗೂ ಸ್ಪ್ರೆಡ್ ಮಾಡಿದ್ದೀನಿ. ಹಿಟ್ಟು ಹಾಕ್ತಾ ಇದ್ದೀನಿ. 1ರಿಂದ 1.5 ಸೌಟು ಹಿಟ್ಟನ್ನು ಹಾಕಬೇಕು. ಈ ಥರ 2 ಸೌಟ್ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ತಟ್ಟೆಗಳಿಗೂ ಹಾಕಿದ್ದೀನಿ. ಈಗ ತಟ್ಟೆ ಇಡ್ಲಿ ಸ್ಟ್ಯಾಂಡ್ಗೆ ಜೋಡಿಸಿ ಬೇಯಲಿಕ್ಕೆ ಇಡ್ತೀನಿ. ನೋಡಿ ನೀರು ಈ ಥರ ಕುದೀತಾ ಇದೆ. ಈಗ ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನು ಇಡ್ತಾ ಇದ್ದೀನಿ. ಒಂದು 12 ನಿಮಿಷ ಬೇಯಿಸಬೇಕು. ಈ ಥರ ಮುಚ್ಚಳವನ್ನು ಮುಚ್ಚಿ ಹೈ ಫ್ಲೇಮಲ್ಲಿ 12 ನಿಮಿಷ ಬೇಯಲಿಕ್ಕೆ ಇಟ್ಟಿದ್ದೀನಿ. ಒಂದು 12 ನಿಮಿಷ ಬೆಂದಿದೆ. 12 ನಿಮಿಷ ಬೇಕು. ತೆಗೆದುಬಿಟ್ಟು 1-2 ನಿಮಿಷ ಆರೋದಕ್ಕೆ ಬೇಕು. ಆದಮೇಲೆ ಚೆನ್ನಾಗಿ ತೆಗೆದು ಈ ಥರದೊಂದು ಇದು ತೊಗೊಂಡಿದ್ದೀನಿ ತೆಗೆಯೋದಕ್ಕೆ. ನೋಡಿ ಈ ಥರ ಮಾಡಿದ್ದೀನಿ. ತಟ್ಟೆಯಲ್ಲಿ ಈ ಥರ ಚೆನ್ನಾಗಿ ಬರುತ್ತೆ ಬಿಸಿದಕ್ಕೆ. ನೋಡಿ ಈ ಥರ ಆರೋಗ್ಯಕರವಾದ ತಟ್ಟೆ ಇಡ್ಲಿ ರೆಡಿಯಾಗಿದೆ. ರಾಗಿದು ಹೆಲ್ತಿಗೂ ತುಂಬಾ ಒಳ್ಳೆಯದು. ಕೆಂಪು ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ 2 ಹಾಕೊಂಡು ತಿನ್ಬೋದು. ಇಷ್ಟ ಆದರೆ ಮಾಡಿ ತಿಂದ್ಬಿಟ್ಟು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಧನ್ಯವಾದಗಳು.